ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಉದ್ಯಮಿ ಸಿ.ಜೆ. ರಾಯ್ ಆತ್ಮಹತ್ಯೆ ಕೇಸ್. ಸಾಮ್ರಾಜ್ಯ ಪತನವಾಗುವಂಥ ಭೀತಿಯಲ್ಲಿ ಸಿ.ಜೆ. ರಾಯ್ ಇದ್ರ. ಅಕಸ್ಮಾತ್ ಈ ದಾಳಿಯಲ್ಲಿ ನಾನು ಸಿಕ್ಕಾಕೊಂಡು ಬಿಟ್ಟರೆ ನಾನು ಇಲ್ಲಿವರೆಗೆ ಕಟ್ಟಿಕೊಂಡು ಬಂದಿದ್ದಂಥ ಸಾಮ್ರಾಜ್ಯ ಹೆಚ್ಚು ಕಡಿಮೆ ಒಂದು 3 ದಶಕದ ಒಂದು ಹೋರಾಟ ಅವರದ್ದು. ಒಂದು 3 ದಶಕ ಸೆಣಸಿದ್ದಾರೆ ಇಲ್ಲಿಯವರೆಗೆ ಈ ಒಂದು ಸಾಮ್ರಾಜ್ಯ ಬರಲಿಕ್ಕೆ. ಅಂಥದ್ರಲ್ಲಿ ನಾನು ಕಟ್ಟಿಕೊಂಡಂಥ ಆಶಾ ಗೋಪುರ ಇಲ್ಲಿ ಗಾಳಿ ಗೋಪುರವಾಗಿಬಿಡುತ್ತಾ ಅಂಥೇಳಿ ತಮ್ಮ ಪ್ರಾಣ ಪಕ್ಷಿಗೆ ಗುಂಡಿಟ್ಟುಬಿಟ್ರ ಅವರು. ತಾನು ಕಟ್ಟಿಕೊಂಡಂಥ ಆಶಾ ಗೋಪುರ ತನ್ನ ಕಣ್ಣ ಮುಂದೆಯೇ ಗಾಳಿ ಗೋಪುರವಾಗಿ ಬಂದಂಥ ಗಾಳಿಗೆ ಉದುರಿ ಹೋಗಿಬಿಡುತ್ತೆ, ಕುಸಿದು ಹೋಗಿಬಿಡುತ್ತೆ ಅನ್ನೋ ಭೀತಿಗೆ ತಮ್ಮ ಪ್ರಾಣ ಪಕ್ಷಿಗೆ ಗುಂಡಿಟ್ಟು ಅವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ ಇಲ್ಲಿ. ಒಂದು ವೇಳೆ IT ದಾಳಿ ಮಾಡಿದ್ದಾರೆ ಅಂತ ಬಂದಾಗ ಏನೂ ಅವ್ರಿಗೆ ಬಳಿ ಮಾಹಿತಿ ಇಲ್ಲದೆ ಬರಲ್ಲ. ಏನೇನು ಮಾಹಿತಿ ಇಲ್ಲದೆ ಒಂದು IT ದಾಳಿ ನಡೆಯಲ್ಲ. ಯಾವತ್ತೇ ಒಂದು IT ದಾಳಿ ಆದರೆ, ಒಂದು IT ದಾಳಿ ಒಬ್ಬರ ಮೇಲೆ ಮಾಡ್ತಾರೆ ಅಂತ ಬಂದರೆ ಹೆಚ್ಚು ಕಡಿಮೆ ಅವರೆಲ್ಲ ಇನ್ವೆಸ್ಟಿಗೇಷನ್ನು, ಅವರ ಒಂದು ವರದಿಗಳು, ಅವರ ಮಾಹಿತಿಯ ಮೂಲ, ಒಂದು ವರದಿ ಇರುತ್ತೆ, ಮಾಹಿತಿ ಮೂಲ ಇರುತ್ತೆ, ಅದರ ಬಗ್ಗೆ ವಿಶ್ಲೇಷಣೆ ಇರುತ್ತೆ. ಅವ್ರು ಡೇಟಾ ತೆಗೆದಿರ್ತಾರೆ. ಅವರು IT ರಿಟರ್ನ್ಸ್ ಈ ಮನುಷ್ಯ ಯಾವಾಗ ಮಾಡಿದ್ದದ್ದು, ಆತನ ಬಿಸ್ನೆಸ್ಸು, ಆತನ ಅಸೆಟ್ಸು, ಆತನ ಅಥವಾ ಜಮೀನು ಎಲ್ಲ ಇಟ್ಕೊಂಡಿರೋದು ಅಂತ ಹೇಳಿ, ಎಷ್ಟು ಕಡೆ ತೆರಿಗೆ ವಂಚನೆ ಆಗಿದೆ, GST ಕಟ್ಟಿದ್ದಾರಾ ಇಲ್ವಾ, GST ವಾಪಸ್ ಬಂದಿದೆಯಾ ಇಲ್ವಾ, ಈ ಥರದ ಲೆಕ್ಕ ಹಾಕ್ಕೊಂಡು ಒಂದು ಸಿಬ್ಬಂದಿ ಒಂದು ದಾಳಿ ಮಾಡಬೇಕು ಅಂದ್ರೇ IT ಇಲಾಖೆಗೆ ಮಿನಿಮಮ್ 45 ಲಕ್ಷ ರೂಪಾಯಿಗಳು ಖರ್ಚಾಗುತ್ತೆ. ಒಂದು IT ರೇಡ್ ಒಬ್ಬರ ಮೇಲೆ ಆಯಿತು ಅಂತ ಹೇಳಿದ್ರೆ ಅದರ ಖರ್ಚಿನ ಬಾಬ್ತು ಹತ್ತಿರ 45 ಲಕ್ಷ ರೂಪಾಯಿಗಳು. ಏನೂ ಅವ್ರ ಬಳಿ ಮಾಹಿತಿ ಇರಲಿಲ್ಲ. ಸುಮ್ಮನೆ ಅಲ್ಲಿಂದ ಡೆಲ್ಲಿಯಿಂದ ಬರ್ತಾರಂತೆ, ಬೇರೆ ರಾಜ್ಯದಿಂದ ಬರ್ತಾರಂತೆ, ಉಳ್ಕೊಳ್ಳೋಕೆ ರೂಮು, ಕಾರು, ಅವರು ತರ್ತಕ್ಕಂಥ ಯಂತ್ರಗಳು, ಅಲ್ಲಿ ಚೆಕ್ ಮಾಡಬೇಕಾಗಿರ್ತಕ್ಕಂಥ ವಿಧಾನ, ಇವುಗಳ ಖರ್ಚಿನ ಬಾಬ್ತೆ 45 ಲಕ್ಷ ಆಗಿಬಿಟ್ರೆ ಯಾರೋ 1 ಲಕ್ಷ 2 ಲಕ್ಷ ತೆರಿಗೆ ವಂಚನೆ ಮಾಡಿಬಿಟ್ಟಿದ್ರೆ, 5 ಲಕ್ಷ ತೆರಿಗೆ ವಂಚನೆ ಮಾಡಿಬಿಟ್ಟಿದ್ರೆ ಅಂಥವ್ರ ಮೇಲೆ IT ದಾಳಿ ಮಾಡಲ್ಲ. ಅವ್ರ ಖರ್ಚು ಅದಕ್ಕಿಂತ ಜಾಸ್ತಿ ಇರುತ್ತಲ್ಲ. ಮೂಗಿಗಿಂತ ಮೂಗುತಿ ಭಾರ ಅಂತ ಆಗಿಬಿಡುತ್ತೆ ಕತೆ. ಅದು ಆ ಥರ ಮಾಡ್ಕೊಳ್ಳಿಕ್ಕೆ ಬರಲ್ಲ. ಅದು ಇಲ್ಲಿ 500 ಕೋಟಿ ಇವರು ಕಟ್ಟಬೇಕಿತ್ತು ಅಂಥೇಳಿ ಒಂದು ಮಾಹಿತಿ ಬರ್ತಾ ಇದೆ. ಇದನ್ನು ನಮ್ಮ IT ಇಲಾಖೆ ಇದನ್ನು ಇನ್ನಷ್ಟು ಕನ್ಫರ್ಮ್ ಮಾಡಬೇಕಾಗಿದೆ. ನಾವು ಕೂಡ ಅದನ್ನು ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಉದ್ಯಮಿ ಮೇಲೆ ದಾಳಿ ಮಾಡಲಿಕ್ಕಿದ್ದಂಥ ಕಾರಣಗಳೇನು, ಅಕಸ್ಮಾತ್ ಅದು ವಂಚನೆ ನಾಳೆ ಕೇಸ್ ರೂಪದಲ್ಲಿ ಆದರೂ ಬಂದೇ ಬರುತ್ತದು. ಈ ದಾಳಿ ಮಾಡಿದಾಗ ನೀವೇನು ಪತ್ತೆ ಹಚ್ಚಿದ್ರಿ ಹೇಳ್ರಪ್ಪ ಅಂತ ಬಂದಾಗ ಇವರು ಅದನ್ನು ಹೇಳಬೇಕು. ನಾಳೆ ದಿನ ಇಂಥ ಸಿ.ಜೆ. ರಾಯ್ ಉದ್ಯಮಿ ಇಷ್ಟು ತೆರಿಗೆ ವಂಚಿಸಿದ್ರು, ಇಷ್ಟು ಕೋಟಿ ಕಟ್ಟಬೇಕಾಗಿತ್ತು ಅಂತ ಅವ್ರು ಹೇಳಬೇಕಾಗತ್ತೆ. ಹಾಗಾಗಿ ಅವರ ಒಂದು ಸುಪರ್ದಿಯಲ್ಲಿ ಅದಿರುತ್ತೆ, ಅದು ಅವ್ರ ಜವಾಬ್ದಾರಿ ಕೂಡ ಹೌದು. ಇದೇ ಕಾರಣಕ್ಕೆ ಉದ್ಯಮಿ 500 ಕೋಟಿ ಎಲ್ಲಿಂದ ತರಲಿಲ್ಲ ನಾನೀಗ, ಅದು ಒಂದು ಬರುತ್ತೆ. ಎರಡನೇದು ಈ ಒಂಥರದ ಕೆಟ್ಟ ಹೆಸರು ಬಂದುಬಿಡುತ್ತಲ್ವಾ, ತೆರಿಗೆ ವಂಚಿಸ್ಬಿಟ್ಟಿದ್ದೀನಿ ಅಂತ ನನ್ನ ಮೇಲೆ ಒಂದು ಆರೋಪ ಬಂದುಬಿಡುತ್ತೆ, ನನ್ನ ಸಾಮ್ರಾಜ್ಯಕ್ಕೆ ಒಂದು ಬ್ಲ್ಯಾಕ್ ಮಾರ್ಕ್ ಬಿದ್ದುಬಿಡುತ್ತೆ ಅಂತ. ಇವರು ವೈಟ್ ಶರ್ಟ್ ಹಾಕ್ಕೊಂಡಿದ್ರೆ ಇಡೀ ವೈಟ್ ಶರ್ಟ್ ಎಲ್ಲ ಕಡೆ ವೈಟ್ ಇರುತ್ತೆ, ತಕರಾರಿಲ್ಲ. ಒಂದೇ ಒಂದು ಬ್ಲ್ಯಾಕ್ ಡಾಟ್ ಬಿದ್ದುಬಿಟ್ರೆ, ಒಂದು ಡಾಟ್ ಬಿದ್ದುಬಿಟ್ರೆ, ಅದ್ರ ಮೇಲೆ ಒಂದು ಕಪ್ಪು ಚುಕ್ಕೆ ಒಂದು ಕಡೆ ಬಿದ್ದುಬಿಟ್ರೆ ಆ ವೈಟ್ ಶರ್ಟ್ ಬಗ್ಗೆ ಜನ ಮಾತಾಡಲ್ಲ. ಆ ಕಪ್ಪು ಚುಕ್ಕೆ ಇತ್ತಲ್ಲ, ಇದೇನು ರೀ ಕಪ್ಪು ಚುಕ್ಕೆ ಬಿದ್ದುಬಿಟ್ಟಿದೆ ಇಲ್ಲಿ ಅಂತಾರೆ. ಒಂದೊಂದು ಟೀ ಕಲೆ ಆಗಿಬಿಡ್ಲಿ ಶರ್ಟ್ ಮೇಲೆ, ಒಂದು ಟೀ ಕಲೆ ಆಗಿಬಿಡ್ಲಿ, ಒಂದು ಸಾಂಬಾರು ಬಿದ್ದು ಹೋಗಿಬಿಡ್ಲಿ, ಎಂಥ ಫಂಕ್ಷನಿಗಾದರೂ ಹೋಗಿರಲಿ ಆ ಮನುಷ್ಯ, ಆ ಶರ್ಟ್ ಮೇಲೆ ಸಾಂಬಾರು ಬಿದ್ದುಬಿಡ್ತು ಅಂತ ಬಂದರೆ ಅದು ಹೋಗ್ತಿಲ್ಲ ಕರೆ ಅಂತ ಬಂದರೆ ಅವನಾಗಲೇ ಅದರಲ್ಲಿ ಅರ್ಧ ಕುಸಿದು ಬಿಡ್ತಾನೆ, ಕಸಿಬಿಸಿ ಅವನಿಗೆ, ಅಯ್ಯೋ ಈ ಥರ ಆಗ್ಬಿಡ್ತಲ್ಲ ಅಂತ. ಆ ಥರ ಈ ವ್ಯಕ್ತಿ ಕೂಡ ಕುಸಿದಿರಬಹುದು. ಕೆಟ್ಟ ಹೆಸರು ಬಂದುಬಿಟ್ರೆ ಉದ್ಯಮದಲ್ಲಿ ಕಾಂಪಿಟೇಟರ್ಸ್ ಇರ್ತಾರೆ, ಅವ್ರು ನಗುವಂತ ಆಗಿಬಿಡುತ್ತೆ ನಮ್ಮನ್ನು ನೋಡಿ, ನಾಳೆ ದಿನ ನನ್ನ ಬಿಸ್ನೆಸ್ಗೂ ಹೊಡೆತ ಬೀಳುತ್ತೆ. ಅಟ್ ದ ಸೇಮ್ ಟೈಮ್ ಹಣಕಾಸು 500 ಕೋಟಿ ಇಲ್ಲಿಂದ ತರಲಿ ಅಂತ ಕೂಡ ಕೊರಗಿದ್ದಿರಬಹುದು. ನಮಗಿದು ಯಾವ ಕಾರಣಗಳನ್ನು ಕೂಡ ನಾವು ಹೇಳ್ತಿರೋದೇ ಅಂತಿಮ ಅಂತೇಳಿ ಹೇಳ್ತಾ ಇಲ್ಲ. ಪ್ರಾಬಬಿಲಿಟೀಸ್, ಸಂಭವನೀಯತೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈ ಕಡೆ ರಾಯ್ ಮಗ ರೋಹಿತ್ ಮತ್ತು ಪತ್ನಿಯನ್ನು ವಿಚಾರಣೆ ಕರೆದಿದ್ದಾರೆ SIT ಅವರು. ರಾಯ್ ಕೊಠಡಿಯಲ್ಲಿ ಸಿಕ್ಕಂಥ ಡೈರಿಯ ಬಗ್ಗೆ ಮಾಹಿತಿ ಪಡಿಬೇಕು ಅಂತೇಳಿ ಅವರಿಗೆ ಕರೆ ಹೋಗಿದೆ. $500 ಕೋಟಿ ದಂಡ ಯಾಕಪ್ಪ, ಯಾರೇ ಆದರೂ ಕೇಳ್ತಕ್ಕಂಥ ಪ್ರಶ್ನೆ ಇದು. ಏನಕ್ಕೆ ಇದ್ದಿರಬಹುದು 500 ಕೋಟಿ ದಂಡ ಅಂತ ಒಂದು ಪ್ರಶ್ನೆ ಬಂದಾಗ ಇವರೇನು ಮಾಡಿದ್ದಾರೆ, ಕೇರಳದಲ್ಲಿ ಹೋಗಿ ಇದೇ ರಾಯ್ಗೆ ಸಂಬಂಧಪಟ್ಟಂಥ ಆಸ್ತಿಗಳ ಲೆಕ್ಕ ಬರ್ಕೊಂಡು ಬಂದಿದ್ದಾರೆ. ಇವರು ಇಲ್ಲಿ ಇಂತಿಂಥ ಕಡೆ ನಿಂದಿಷ್ಟು ಆಸ್ತಿ ಇದೆಯಪ್ಪ ಅಂಥೇಳಿ ಲೆಕ್ಕ ಬರ್ಕೊಂಡು ಬಂದು ಬೆಂಗಳೂರು ವಿಚಾರಿಸ್ಬೇಕಲ್ವಾ, ಅದಕ್ಕೆ ಅಂತೇವರು ಕೇರಳದಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಇವರು ಸುಮಾರು 12 ವರ್ಷಗಳ ಹಿಂದಿನ ಲೆಕ್ಕವನ್ನು ಕೇಳಿರೋದು IT ಅಧಿಕಾರಿಗಳು. ಹೀಗಾಗಿ ಇವೆಲ್ಲವನ್ನು ಕೂಡ ಅಟ್ ಎ ಟೈಮ್ ಹ್ಯಾಂಡಲ್ ಮಾಡಲಿಕ್ಕಾಗದೆ ಒಂದು ಖಿನ್ನತೆ ಅಥವಾ ಡಿಪ್ರೆಷನ್ಗೆ ಇವರು ಹೋಗಿದ್ರಾ. IT ಲೆಕ್ಕ ಚುಪ್ತ ಮಾಡಬೇಕಾದ್ರೆ ಬಹುತೇಕ ಆಸ್ತಿಯನ್ನು ಕಳೆದುಕೊಳ್ಳಬೇಕಾದಂಥ ಭೀತಿಗೆ ಇವರು ಸಿಕ್ಕಾಕೊಂಡಿದ್ದರು. ಇಷ್ಟು ಮೇಜರ್ ರೀಸನ್ಸ್ ಇಲ್ಲದೆ ಇನ್ ಜನರಲ್ ನಾವು ಚೆಕ್ ಮಾಡಿಕೊಂಡ್ರೂ ಕೂಡ ಈ ತರಹದ ಒಂದು ತೂಕವಾದಂಥ ಕಾರಣಗಳಿಲ್ಲದೆ ಯಾವುದೇ ವ್ಯಕ್ತಿ ಒಂದು ಸ್ಯೂಸೈಡ್ ಮಾಡಿಕೊಂಡು ಬಿಡಲ್ಲ. ತನ್ನ ಹೃದಯದ ಗೂಡಿಗೆ ಗನ್ನನ್ನು ಗುರಿ ಮಾಡಿಟ್ಟು
ಟ್ರಿಗರನ್ನು ಎಳೆದು ಬಿಡಲ್ಲ ಯಾರೂ ಕೂಡ, ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಲ್ಲಕ್ಕಿಂತ ದೊಡ್ಡ ಧೈರ್ಯ ಬೇಕಿರೋದೇ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮನುಷ್ಯನಿಗೆ. ಬೇರೆದಕ್ಕೆಲ್ಲ ಆತ್ಮಹತ್ಯೆ ಅಷ್ಟು ಧೈರ್ಯ ಬೇಕಾಗಲ್ಲ ಅಲ್ವಾ ಜೀವನದಲ್ಲಿ. ಅದೇ ಮನುಷ್ಯನ ಜೀವನದ ಕಟ್ಟಕಡೆ ದುರಂತ ಅಂದರೆ ಏನು ಹೇಳಿ, ಅಥವಾ ಸತ್ತೋಗೋದು. ಅದಕ್ಕಿಂತ ಮುಂಚಿನವು, ಅದಕ್ಕಿಂತ ಮಿಗಿಲಾದವು ಇನ್ನೇನೂ ಇಲ್ಲ. ತಾನು ಸತ್ತೋಗೋದೇ ಜೀವನದ ಕಟ್ಟಕಡೆ ದುರಂತ. ಆ ಒಂದು ದುರಂತಕ್ಕೆ ತನ್ನ ಕೈಯಾರೆ ತಾನೇ ಸಾಯೋದಿದೆಯಲ್ಲ, ಅದಕ್ಕೆ ಇನ್ನೂ ಜಾಸ್ತಿ ಧೈರ್ಯ ಬೇಕು. ಇಷ್ಟೆಲ್ಲ ಒತ್ತಡಕ್ಕೆ ಸಿಕ್ಕಾಕೊಂಡು ರಾಯ್ ಈ ತೀರ್ಮಾನಕ್ಕೆ ಬಂದುಬಿಟ್ರ. ಐಷಾರಾಮಿ ಜೀವನ ಇದ್ದದ್ದು ಸುಳ್ಳಲ್ಲ. ಐಷಾರಾಮಿ ಜೀವನ ಇಲ್ಲ ಅಂದರೆ ಬದುಕಲಾಗ ಸ್ಥಿತಿ ತಲುಪಿಬಿಟ್ಟಿದ್ರೆ ಸ್ವಲ್ಪ ನಾವು ಅದನ್ನು ಹೇಳೋದು ಕಷ್ಟ ಆಗಬಹುದು. ನಮಗೆ ಗೊತ್ತಿಲ್ಲ, ಯಾಕೆಂದರೆ ಅವರ ಮನಸ್ಸನ್ನು ಹೊಕ್ಕು ನಾವು ನೋಡಿಲ್ವಲ್ಲ ಇಲ್ಲಿ. ಇವರ ಮೈಂಡಲ್ಲಿ ಇದೇ ಇದೆ ಅಂಥೇಳಿ ಹೇಳ್ತೀವಲ್ಲ ನಾವು. ಒಬ್ಬ ಮನುಷ್ಯನ ಮರಣೋತ್ತರ ಪರೀಕ್ಷೆ ಮಾಡಬಹುದು, ದೇಹಕ್ಕೆ ಮಾತ್ರ. ಮನಸ್ಸಿನ ಮರಣೋತ್ತರ ಪರೀಕ್ಷೆ ಯಾರು ಮಾಡೋಕ್ಕಾಗಲ್ಲ. ಯಾರು ಗೊತ್ತಿರುತ್ತೆ ಅವನ ಮನಸ್ಸಲ್ಲಿ ಏನಿತ್ತು, ಯಾವ ಕಾರಣಗಳಿಗಾಗಿ ಅವನ ಮನಸ್ಸು ಕೊಲ್ಲಲ್ಪಟ್ಟಿದೆ, ಅವನ ಮನಸ್ಸಿಗಾದಂಥ ಘಾಸಿಯಂತಹದ್ದು, ಅವನ ಮನಸ್ಸಿಗೆ ಇರಿದವರು ಯಾರು, ಅವನ ಮನಸ್ಸಿಗೆ ನೋವು ಕೊಟ್ಟವರು ಯಾರು, ತೊಂದರೆ ಕೊಟ್ಟವರು ಯಾರು, ಯಾವ ವಿಚಾರಗಳು, ಹಣವೇ, ದಾಳಿಯೇ, ನೋವೇ, ಖಿನ್ನತೆಯೇ, ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ನಾವು. ಬರೀ ಬಾಡಿದ ಮಾತ್ರ ಮರಣೋತ್ತರ ಪರೀಕ್ಷೆ ಅಷ್ಟೇ. ಸೊ ಹಾಗಿದ್ದಾಗ ಈ ಐಷಾರಾಮಿ ಜೀವನಕ್ಕೆ ಅಡಿಕ್ಟ್ ಆಗಿದ್ದೀರಾ, ಕಾರುಗಳ ಒಂದು ಜೀವನಕ್ಕೆ ಅಡಿಕ್ಟ್ ಆಗಿದ್ದೀರಾ, ಈ ಲೈಫ್ಗೆ ಅವ್ರಿಗೆ ಒಂದು ರೀತಿಯಲ್ಲಿ ಅಡಿಕ್ಟ್ ಆಗಿಬಿಟ್ಟಿದ್ರೆ ಗೊತ್ತಿಲ್ಲ. ಆದರೆ ಒಂದು ಕಡೆ ಅವ್ರು ಹೇಳ್ತಾರೆ, ನಾಳೆ ನನಗೆ ಸಾವು ಬಂದರೂ ಕೂಡ ನಾನೇನು ಹೆದರಲ್ಲ ಅದಕ್ಕೆ ಅಂತ ಅವ್ರು ಹೇಳಿರ್ತಾರಲ್ಲ. ಇದೆಲ್ಲ ಹಿನ್ನೆಲೆಯಲ್ಲೂ ಕೂಡ ಇದನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗತ್ತೆ.